ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇನ್ನು ಮೇಲೆ ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಚಾರಕ್ಕೆ ಹೋಗಬೇಕಾದಂಥ ಅಗತ್ಯವೇ ಇಲ್ಲ. ಅವರು ಎಲ್ಲಿಯಾದರೂ ಮಾಡಿದ ಭಾಷಣದ ಒಂದು ಧ್ವನಿಮುದ್ರಿಕೆಯನ್ನು ತೆಗೆದುಕೊಂಡು ಹೋಗಿ, ಕ್ಯಾಸೆಟನ್ನು ತೆಗೆದುಕೊಂಡು ಹೋಗಿ ಬೇರೆ ರ್ಯಾಲಿಯಲ್ಲಿ ಅದನ್ನು ಬಿತ್ತರಿಸಿದರೆ ಸಾಕು, ಅದು ರಾಹುಲ್ ಗಾಂಧಿಯವರ ಭಾಷಣ ಆಗಿರುತ್ತದೆ. ನೀವು ಪಟ್ಪಟ್ಗಂಜಲ್ಲಿ ಮಾಡಿದ ಭಾಷಣ ಕೇಳಿದರೂ ಅದೇ ನಿಮಗೆ ಕೇಳಿಸಿ ಬರುತ್ತೆ. ಮಧ್ಯಪ್ರದೇಶದ ಮೇಹೂನಲ್ಲಿ ಕೇಳಿದರೂ ಅದೇ ಭಾಷಣ ಕೇಳಿಸುತ್ತೆ. ಎಲ್ಲಿ ಹೋದರೂ ಅದೇ ಭಾಷಣ ಕೇಳುತ್ತೆ, ಅದೇ ಶಬ್ದಗಳು, ಅದೇ ವಾಕ್ಯಗಳು, ಅದೇ ಆರೋಪಗಳು, ಅದೇ ಪ್ರತ್ಯಾರೋಪಗಳು. ಹೊಸ ಹೊರಳು, ಹೊಸ ಹೊಳಹು, ಹೊಸ ಹೊರಳು ಏನು ಇರಲಾರ್ದಂಥ ಅತ್ಯಂತ ಸಪ್ಪೆ ಭಾಷಣದ ಮೂಲಕ ರಾಹುಲ್ ಗಾಂಧಿ ಈ ದೇಶದ ರಾಜಕಾರಣದಲ್ಲಿ ಏನನ್ನಾದರೂ ಸಾಧಿಸ್ತೇನೆ ಅಂತ ಊಹಿಸಿಕೊಂಡ್ರೆ, ಕಲ್ಪಿಸಿಕೊಂಡ್ರೆ ಅವರಂಥ ಮೂರ್ಖರು ಯಾರು ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ 2 ದಿನಗಳ ಅವರ ಭಾಷಣವನ್ನು ಗಮನಿಸಿದೆ ನಾನು. ಇತ್ತೀಚಿನ ನಿರಂತರವಾಗಿ ಅವರ ಭಾಷಣಗಳು ನಮ್ಮ ಗಮನಕ್ಕೆ ಬಂದಿರ್ತವೆ. ಆದರೆ ಈ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಯಾವ ಧೋರಣೆಯನ್ನು ಹೊಂದಿದೆ, ಯಾವ ರೀತಿ ಸ್ಪರ್ಧೆಯನ್ನು ಒಡ್ತಾ ಇದೆ ಅನ್ನುವಂಥದ್ದು ವಿಶ್ಲೇಷಣೆ ಮಾಡಲಿಕ್ಕಾಗಿ ಗಮನಿಸಬೇಕಾದಂಥ ಪ್ರಸಂಗ ಬಂದಿದ್ದರಿಂದಾಗಿ ಯಾವ ರೀತಿ ಇವರ ಭಾಷಣ ಇರುತ್ತೆ ಅಂತ ಕೇಳುವಂಥ ಪ್ರಯತ್ನವನ್ನೇ ಮಾಡಬೇಕು. ಅದು ಕೇಳುವ ಹಾಗೆ ಇರೋದಿಲ್ಲ, ಅದು ಕರ್ಣಮಧುರವೂ ಆಗಿರುವುದಿಲ್ಲ, ಕೇಳಿಸ್ಕೊಂಡ ಮೇಲೆ ಯಾವುದೇ ನೆನಪುಳಿಯೋದಿಲ್ಲ, ಟೇಕ್ ಅವೇ ಅಂತ ಏನೂ ಇರೋದೇ ಇಲ್ಲ. ಮೊನ್ನೆ ಮಧ್ಯಪ್ರದೇಶದ ಮೇಹೂನಲ್ಲಿ ಭಾಷಣ ಮಾಡ್ತಾರೆ, ಅಲ್ಲಿ ಸಂವಿಧಾನವನ್ನು ಉಳಿಸಿ ಅನ್ನುವಂಥ ಇವ್ರದ್ದು ರ್ಯಾಲಿ ಇರುತ್ತೆ. ಅಂಬೇಡ್ಕರ್ ಅವರ ಅಲ್ಲಿ ಏನು ಸಂಗ್ರಹಾಲಯ ಇದೆ ಅದರ ಭೇಟಿಯನ್ನು ಕೊಡ್ತಾರೆ, ಅಲ್ಲಿ ಹೋಗಿ ಭೇಟಿಯನ್ನು ಮಾಡ್ತಾರೆ. ಅದಾದಮೇಲೆ ಭಾಷಣಕ್ಕೆ ಬರ್ತಾರೆ. ಭಾಷಣಕ್ಕೆ ಬಂದ ಸಂದರ್ಭದಲ್ಲಿ ಯಥಾ ಪ್ರಕಾರ ಅವರ ಭಾಷಣ ಏನಿದೆ, ಸಂವಿಧಾನವನ್ನು ಗಾಳಿಗೆ ತೂರಿದೆ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ ಅವರು ಸಂಪೂರ್ಣವಾಗಿ ಸಂವಿಧಾನವನ್ನು ಗಾಳಿಗೆ ತೂರಿಬಿಟ್ಟಿದ್ದಾರೆ. ಮೋಹನ್ ಭಾಗವತ್ ಅವರು ಹೇಳ್ತಾರೆ, ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಆದ ದಿವಸವೇ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಅಂತ ಅವ್ರು ಹೇಳ್ತಾರೆ. ಸಾಂವಿಧಾನಿಕವಾಗಿ 1947ಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ರಾಮ ಮಂದಿರದ ಉದ್ಘಾಟನೆ ದಿವಸ ಸ್ವಾತಂತ್ರ್ಯ ಅಂತ ಹೇಳಿದರೆ ಏನರ್ಥ? ಮೋಹನ್ ಭಾಗವತ್ ಅವರು ಸಂಪೂರ್ಣವಾಗಿ ಭಾರತವನ್ನು ಕೇಸರೀಕರಣಗೊಳಿಸ್ತಾ ಇದ್ದಾರೆ ಹೇಳ್ತಾ ಆಮೇಲೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಯಾವುದೇ ಬಡವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಆಸ್ಪದ ಇರಲಿಲ್ಲ, ಕಾರ್ಮಿಕರು ಬರೋ ಹಾಗಿರಲಿಲ್ಲ, ರೈತರು ಬರೋ ಹಾಗಿರಲಿಲ್ಲ, ಅದಾನಿ ಅಂಬಾನಿಗೋಸ್ಕರ ಮಾಡಲಾಗಿತ್ತು. ಯಥಾ ಪ್ರಕಾರ ಹಳೆ ಭಾಷಣ ನೀವೇನು ಕೇಳಿದ್ದೀರಿ ಅದನ್ನೇ ಅಲ್ಲಿ ಯಥಾ ಪ್ರಕಾರ ಅವರು ಭಾಷಣವನ್ನು ಮಾಡಿದರು. ಯಾವ ಮಟ್ಟಿಗೆ ಮಾಡಿದರು ಅಂದರೆ, ಯಾವ ದ್ರೌಪದಿ ಮುರ್ಮು ಅವ್ರನ್ನ ರಾಷ್ಟ್ರಪತಿ ಅಂತ ಒಪ್ಕೊಳ್ಳಿಕ್ಕೆ ಇವರದೇ ಪಕ್ಷದವರು ಸಿದ್ಧರಿರಲಿಲ್ವೋ, ರಾಷ್ಟ್ರಪತಿಯನ್ನು ರಾಷ್ಟ್ರಪತ್ನಿ ಅನ್ನಬೇಕಂತ ಕೇಳಿದ್ರು, ಅಂಥ ಪಕ್ಷ ಈಗ ರಾಷ್ಟ್ರಪತಿಯವ್ರಿಗೂ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಅವಕಾಶ ಮಾಡಿಕೊಡಲಿಲ್ಲ, ಇದೊಂದು ರಾಜಕೀಯ ಕಾರ್ಯಕ್ರಮ ಆಗಿತ್ತು ಅಂತ ಯಥಾ ಪ್ರಕಾರ ಹೋದ ವರ್ಷದ ಜನವರಿ 2024 ಘಟನೆಯನ್ನು ಪುನರಾವರ್ತನೆ ಅದೇ ಭಾಷಣವನ್ನು ಮಾಡಿದರು. ಆಯಿತು, ಮಧ್ಯಪ್ರದೇಶದ ಮೇಹು ಭಾಷಣ ಆಯಿತು. ಅದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಆಡಿದಂಥ ಮಾತುಗಳನ್ನ ನಿಮಗೆ ಈಗಾಗಲೇ ಹೇಳಿದ್ದೀನಿ. ಯಾವ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಭಾರತ ದೇಶದ ಬಡತನ ತೊಲಗತ್ತಾ ಅಂತ ಅವ್ರು ಕೇಳಿರೋ ಬಗ್ಗೆ ಈಗಾಗಲೇ ನಾವು ಅದ್ರ ಬಗ್ಗೆ ಹೇಳಿದ್ದೀನಿ. ಅದಾದ ಮೇಲೆ ನಿನ್ನೆ ದಿಲ್ಲಿಯ ಪಟ್ಪಟ್ಗಂಜ್ನಲ್ಲಿ ಇವರ ಸಾರ್ವಜನಿಕ ರ್ಯಾಲಿ, ರಾಹುಲ್ ಗಾಂಧಿ ಅವ್ರದ್ದು. ಅನಿಲ್ ಚೌಧರಿ ಅಂತ ಇವರ ಅಭ್ಯರ್ಥಿ, ಮುಂಚೆ ಆತ ಪ್ರಾದೇಶಿಕ ಅಧ್ಯಕ್ಷ ಆಗಿದ್ದ ದಿಲ್ಲಿಯಲ್ಲಿ, ಹಳೆಯ ಲೀಡರು, ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಂತಿದ್ದಾನೆ. ಆತನ ಪರವಾಗಿ ರಾಹುಲ್ ಗಾಂಧಿಯವರ ಭಾಷಣ. ರಾಹುಲ್ ಗಾಂಧಿಯವರು ಯಥಾವತ್ತಾಗಿ ಒಂದೊಂದು ಅಕ್ಷರವನ್ನು ಆಚೆ ಈಚೆ ಮಾಡಲಾರದೆ ಅದೇ ಭಾಷಣವನ್ನು ಇಲ್ಲಿ ದಿಲ್ಲಿಯಲ್ಲಿ ಭಾಷಣ ಮಾಡ್ತಾರೆ. ಅಷ್ಟೇ ಅಲ್ಲ, ಈಗ ಒಂದು ಹೊಸ ಚಾಳಿಯನ್ನು ಅವರು ಶುರು ಮಾಡಿದ್ದಾರೆ. ಅದನ್ನು ಹೇಳೋದು ಮರ್ತುಬಿಟ್ಟೆ ನಿಮಗೆ. ಏನಂತ, ನಿರಂತರವಾಗಿ ಪತ್ರಕರ್ತರ ಮೇಲೆ ದಾಳಿಯನ್ನು ಮಾಡೋದು. ಯಾವ ರೀತಿ ದಾಳಿ ಮಾಡೋದು ಅಂದರೆ, ಇವರೆಲ್ಲ RSS ಏಜೆಂಟು ಅನ್ನೋ ರೀತಿಯಲ್ಲಿ ಆತ ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾರೆ. ನೀವು ಮಾಧ್ಯಮದವರು ಯಾವತ್ತು ಅದಾನಿ ಅಂಬಾನಿಯವ್ರ ಬಗ್ಗೆ, ಅವ್ರ ಮನೆ ಮದುವೆ ಬಗ್ಗೆ ವಿಡಿಯೋ ತೋರಿಸ್ತೀರಿ ವಿನಃ ಅದನ್ನು ಕವರ್ ಮಾಡ್ತೀರಿ, ಲೈವ್ ಟೆಲಿಕಾಸ್ಟ್ ಮಾಡ್ತೀರಿ ವಿನಃ ಬಡವರು ಕಷ್ಟಪಡ್ತಾ ಇರುವಂಥ ವಿಡಿಯೋಗಳನ್ನು ಮಾಡೋದೇ ನೀವು, ಸುದ್ದಿಗಳನ್ನು ಮಾಡೋದಿಲ್ಲ. ನೀವು ಏನಿದ್ರು ನರೇಂದ್ರ ಮೋದಿಯವರ ಭಾಷಣವನ್ನು ಹಾಕ್ತೀರಿ, ನೀವು ಅಮಿತ್ ಶಾ ಅವರನ್ನು ತೋರಿಸ್ತೀರಿ, ಬೇರೆ ಯಾರೂ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ನಿರಂತರವಾಗಿ ಪ್ರಹಾರ ಮಾಡ್ತಾರೆ. ಮಧ್ಯಪ್ರದೇಶದಲ್ಲೂ ಅದೇ ಪ್ರಹಾರ ಮಾಡಿದರು. ಅದಾದ ಮೇಲೆ ನಿನ್ನೆ ದಿಲ್ಲಿಯ ಪಟ್ಪಟ್ಗಂಜ್ನಲ್ಲಿ ನಡೆದಂಥ ಸಾರ್ವಜನಿಕ ರ್ಯಾಲಿಯಲ್ಲಿಯೂ ಅದೇ ಭಾಷಣ ಮಾಡಿದರು. ಇಲ್ಲಿವರೆಗೂ ಮಾಧ್ಯಮದವರು ಅದು ಯಾಕೆ ಈತ ಇಷ್ಟೆಲ್ಲ ಮಾತಾಡಿದರು, ಆತನ ಮೇಲೆ ಒಂದು ನಿಷೇಧವನ್ನು ಹೇರೋದಾಗಲಿ ಅಥವಾ ಆತನನ್ನು ಪ್ರಶ್ನಿಸೋದಾಗಲಿ ಮಾಡಿಲ್ಲ, ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ಹಾಗೆ ನೋಡಿದರೆ ನರೇಂದ್ರ ಮೋದಿ ಅವರಿಗೆ ಯಾವ ಪ್ರಾಧಾನ್ಯತೆ, ಆದ್ಯತೆಯನ್ನು ಮಾಧ್ಯಮದವರು ಕೊಡ್ತಾರೋ ಅಷ್ಟೇ ಮಾಧ್ಯಮದವರು ಆದ್ಯತೆಯನ್ನು ರಾಹುಲ್ ಗಾಂಧಿ ಕೊಡ್ತಾರೆ.
ರಾಹುಲ್ ಗಾಂಧಿಯ ಎಲ್ಲ ಸಾರ್ವಜನಿಕ ರ್ಯಾಲಿಗಳು ಕೂಡ ಕವರ್ ಆಗ್ತವೆ. ರಾಹುಲ್ ಗಾಂಧಿ ಏನೇ ಅಪದ್ ಮಾತಾಡಿದರು, ಆತ ಏನೇ ಅಸಂಬದ್ಧವಾಗಿ ಮಾತಾಡಿದರು, ಯಥಾವತ್ತಾಗಿ ಅದನ್ನು ಎಲ್ಲ ಚಾನಲ್ಗಳಲ್ಲಿ ಬಿತ್ತರಿಸಲಾಗತ್ತೆ. ರಾಹುಲ್ ಗಾಂಧಿಗೆ ಸಿಗುವಷ್ಟು ಪ್ರಾಮುಖ್ಯತೆ ಬಹುಶಃ ಈ ದೇಶದ ಬೇರೆ ಯಾವ ರಾಜಕಾರಣಿಗಳಿಗೂ ಪ್ರಾಧಾನ್ಯತೆ ಸಿಕ್ಕಿಲ್ಲ. ಸ್ವತಃ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಷ್ಟು ಪ್ರಾಧಾನ್ಯತೆ ಇಲ್ಲ, ಅಷ್ಟು ಪ್ರಾಧಾನ್ಯತೆ ರಾಹುಲ್ ಗಾಂಧಿ ಕೊಳ್ಳಾಗತ್ತೆ. ಹಾಗೆ ನೋಡಿದರೆ ರಾಹುಲ್ ಗಾಂಧಿಗೆ ಯಾವುದೇ ಸ್ಥಾನಮಾನ ಇಲ್ಲ. ಈಗೇನೋ ವಿಪಕ್ಷ ನಾಯಕನಾಗಿ ಬಂದಿದ್ದಾರೆ, ಅದು ಬಿಟ್ಟರೆ ಇವ್ರಿಗೆ ಯಾವುದೇ ಸ್ಥಾನಮಾನ ಇರಲಿಲ್ಲ. 2019ರಲ್ಲಿ ಈತ ಯಾವಾಗ ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರೆ, ಅದಾದಮೇಲೆ ಯಾವಾಗ ನರೇಂದ್ರ ಮೋದಿ ಅವರು ಮೊದಲಿಗಿಂತ ಹೆಚ್ಚಿನ ಗೆಲುವಿನೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ, 303 ಸೀಟ್ ತಗೊಂಡು, ಆ ಸಂದರ್ಭದಲ್ಲಿ ಓಡಿ ಹೋದ ಮನುಷ್ಯ ತಿರುಗಿ ಬರೋದಿಲ್ಲ. ಆದರೂ ಕೂಡ ಮಾಧ್ಯಮದವರು ಇವ್ರನ್ನ ಬದಿಗಿರಿಸೋದಿಲ್ಲ, ಇವ್ರನ್ನ ಉದಾಸೀನ ಮಾಡೋದಿಲ್ಲ, ಕಡೆಗಣಿಸೋದಿಲ್ಲ, ಇವರು ಸುದ್ದಿಯನ್ನು ಹಾಕ್ತಾರೆ. ಆದರೆ ರಾಹುಲ್ ಗಾಂಧಿಯ ಸಮಸ್ಯೆ ಏನು ಅಂತಂದರೆ, ಇವರಿಗೆ ಬೇಕಾದಷ್ಟು ಯಾವ ಸುದ್ದಿಯನ್ನು ಉಳಿದವ್ರದನ್ನು ನಿಲ್ಲಿಸಿಬಿಡಬೇಕು ಅದನ್ನು ನಿಲ್ಲಿಸ್ತಾ ಇಲ್ಲ ಅಂತ. ಮೋದಿ ಅವ್ರದ್ದು ಯಾಕೆ ಕವರ್ ಮಾಡ್ತೀರಿ ಅಂತ ಇವರ ಪ್ರಶ್ನೆ. ಮೋದಿ ಈ ದೇಶದ ಪ್ರಧಾನಿ, ಅವ್ರು ಮಾಡುವಂಥ ಪ್ರತಿ ಚರ್ಯೆಗಳು ಈ ದೇಶದ ಮೇಲೆ ಪರಿಣಾಮ ಬೀರ್ತವೆ, ಅವರ ಮಾತುಗಳು ಈ ದೇಶದ ಪ್ರತಿಫಲನ ಅನ್ನುವಂಥ ಕಲ್ಪನೆ ಈ ಮನುಷ್ಯನಿಗೆ ಇಲ್ಲವೇ ಇಲ್ಲ. ನೀವು ನರೇಂದ್ರ ಮೋದಿ ಅವರಿಗೆ ಆದ್ಯತೆಯನ್ನು ಕೊಡ್ತೀರಿ. ನರೇಂದ್ರ ಮೋದಿ ಅವರ ಎತ್ತರ ಏನು, ತನ್ನ ಎತ್ತರ ಏನು ಅನ್ನೋದ್ರ ಬಗ್ಗೆ ಈತನಿಗೆ ಗಮನ ಇಲ್ಲ. ಆ ರೀತಿಯಾಗಿ ಪುಂಖಾನುಪುಂಖವಾಗಿ ಭಾಷಣವನ್ನು ಮಾಡಿದರು. ನೆರೆದಿರೋ ಜನಸಂಖ್ಯೆ ತುಂಬ ಕಡಿಮೆ ಇತ್ತು. ಕಾಂಗ್ರೆಸ್ಸು ಸಂಪೂರ್ಣವಾಗಿ ಬ್ಯಾಕ್ ಫುಟ್ನಲ್ಲಿದೆ. ದಿಲ್ಲಿಯ ಚುನಾವಣೆ ಎರಡು ದಿವಸ, 3ನೇ ದಿವಸಕ್ಕೆ ಅಲ್ಲಿ ಪ್ರಚಾರ ನಿಂತು ಹೋಗ್ಬಿಡುತ್ತೆ. 5ನೇ ತಾರೀಕು ಮತದಾನ ಶುರುವಾಗುತ್ತೆ. ಆದರೆ ಕಾಂಗ್ರೆಸ್ಸು ಯಾವುದೇ ರೀತಿಯಾದಂಥ ಅಗ್ರೆಸಿವ್ ಆದಂಥ ಹೋರಾಟಕ್ಕೆ ಇಳಿಯಲಿಲ್ಲ, ಕೆಚ್ಚನ್ನು ತೋರಿಸ್ತಿಲ್ಲ. ಪ್ರಾರಂಭದಲ್ಲಿ ಯಾವ ಫೋರ್ಸ್ನೊಂದಿಗೆ ಬಂತೋ ಆ ಭರತ ಈಗ ಕಾಣ್ತಾ ಇಲ್ಲ. ಸ್ವತಃ ಪ್ರಿಯಾಂಕಾ ವಾಡ್ರಾ ಬಂದಿಲ್ಲ, ಸೋನಿಯಾ ಗಾಂಧಿ ಬಂದಿಲ್ಲ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ಭಾಳಷ್ಟು ಮಾಹಿತಿಗಳಿದ್ದಾವೆ. ಇನ್ನೊಂದು ಸಂಚಿಕೆಯಲ್ಲಿ ಆ ಮಾಹಿತಿಯನ್ನು ತಂದುಕೊಡ್ತೀನಿ. ಈಗ ರಾಹುಲ್ ಗಾಂಧಿಯವರು ಮೊದಲನೇದಾಗಿ ಇವರು ಈಗಾಗಲೇ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದಾರೆ ಅವರದೇ ದಿಲ್ಲಿಯ ನಾಯಕರ ಜೊತೆ. ಮೋಹನ್ ಮಾಕನ್ ಆಗಿರಬಹುದು, ಸಂದೀಪ್ ದೀಕ್ಷಿತ್ ಆಗಿರಬಹುದು. ಇವ್ರ ಜೊತೆ ಒಂದು ಮೊನ್ನೆ ಜೂಮ್ ಕಾನ್ಫರೆನ್ಸ್ ಕಾಲ್ ಮಾಡ್ತಾರೆ ದಿಲ್ಲಿಯಲ್ಲಿ. ಭಾಳ ವಿಚಿತ್ರ ಅಂದರೆ, ಈ ಮನುಷ್ಯ ಅಲ್ಲೇ ದಿಲ್ಲಿಯಲ್ಲೇ ಇದ್ದಾರೆ. ಬೆಳಗ್ಗೆ ಅದ್ರ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು, ಬಿಳೆ ಟಿ ಶರ್ಟು, ನೀಲಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಎಲ್ಲಿ ಬೇಕಲ್ಲಿ ಬರ್ಬೋದು. ಆದರೆ ಈತ ಜೂಮ್ ಮೀಟಿಂಗ್ ಮಾಡ್ತಾರೆ, ಬೇರೆ ಕಡೆ ಇದ್ದೀನಿ ಅಂತ. ಯಾವಾಗ ನೀವು ಅಗ್ರೆಸಿವ್ ಆಗಿ ನಮ್ಮ ಜೊತೆ ತೊಡಕೋತಾ ಇಲ್ಲ ಅಂತ ನಾಯಕರು ದಿಲ್ಲಿಯಲ್ಲಿ ಹೇಳ್ತಾರೆ, ಹೇಳಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಆ ಜೂಮ್ ಮೀಟಿಂಗಿಂದ ಎದ್ದು ಹೋಗ್ಬಿಡ್ತಾರೆ ರಾಹುಲ್ ಗಾಂಧಿ. ಅದ್ರ ಬಗ್ಗೆ ಬೇರೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಈಗ ಹೇಳ್ತಾ ಇರೋದು ಇವರ ಭಾಷಣದ ಕುರಿತಾಗಿ. ರಾಹುಲ್ ಗಾಂಧಿ ಸ್ಥಳೀಯ ಚುನಾವಣೆಯ ಸಂದರ್ಭದಲ್ಲಿ ಸ್ಥಳೀಯ ವಿಷಯಗಳನ್ನು ಎತ್ಕೋಬೇಕು. ದಿಲ್ಲಿಯಲ್ಲಿರುವಂಥ ಅರಾಜಕತೆ, ದಿಲ್ಲಿಯ ಜನರ ಸಮಸ್ಯೆಗಳು, ಅವ್ರಿಗಾಗ್ತಾ ಇರುವಂಥ ತಾಪತ್ರಯಗಳು, ಇಲ್ಲಿಯ ಬೆಲೆ ಏರಿಕೆ, ಇಲ್ಲಿಯ ಸರ್ಕಾರದ ಮಂದಗತಿಯ ಧೋರಣೆ, ಯಮುನಾ ನದಿ ಕಲುಷಿತಗೊಂಡದ್ದು, ಇದೆಲ್ಲವನ್ನು ಮಾತಾಡಬೇಕು. ಆದರೆ ಅದು ಯಾವುದನ್ನು ಮಾತಾಡಲಾರದೆ ಮೋದಿ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಮೋಹನ್ ಭಾಗವತ್ ಬಗ್ಗೆ ಮಾತಾಡ್ತಾರೆ, ಮಾಧ್ಯಮದವರ ಬಗ್ಗೆ ಮಾತಾಡ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಮಾತಾಡ್ತಾರೆ. ಅಂದರೆ ಈ ಮನುಷ್ಯ ರಾಜಕೀಯವಾಗಿ ಸಂಪೂರ್ಣವಾಗಿ ಬಸವಳಿದು ಹೋಗಿದ್ದಾರೆ. ಇವರಿಂದ ಏನನ್ನೂ ಈ ದೇಶ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕಾಂಗ್ರೆಸ್ಸಿಗರು ಗುಲಾಮ ಮನಸ್ಥಿತಿಯವರು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.